ನಮಸ್ಕಾರ ಫ್ರೆಂಡ್ಸ್, ಶುಭೋದಯ. ಕ್ವಿಕ್ ಅಪ್ಡೇಟ್. ನಾನು ನಿನ್ನೆ ಆಲ್ರೆಡಿ ವಿಡಿಯೋ ಮಾಡಿದ್ದೆ 12th ಸೆಪ್ಟೆಂಬರ್ ಮಾರ್ಕೆಟ್ ಅನಾಲೈಸಿಸ್ನ. ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ಗ್ಯಾಪ್ ಡೌನ್ ಓಪನಿಂಗು. ಏತಕ್ಕಂತಂದರೆ ನಿನ್ನೆ ಯು ಎಸ್ ಮಾರ್ಕೆಟ್, ಯು ಎಸ್ ಇನ್ಫ್ಲೇಷನ್ ರೇಟ್ ಬಂದಮೇಲೆ ಇಲ್ಲಿ ನಾಸ್ಡಾಕ್ ಚಾರ್ಟ್ನ ನೀವು ನೋಡ್ತಾ ಇದ್ದೀರಿ. ಇದರಲ್ಲಿ ಅರೌಂಡ್ 200 ಪಾಯಿಂಟ್ಸ್ ಇಲ್ಲಿ ಕರೆಕ್ಷನ್ನ ಕಾಣ್ತಾ ಇತ್ತು. ಇದು ಈಗ ಲೋವರ್ ಲೆವೆಲಿಂದ ಅರೌಂಡ್ 700 ಪಾಯಿಂಟ್ಸ್ ರಿಕವರಿನ ಕಂಡು ನಿಯರ್ 19,237 ಬಂದಿದೆ. ಇನ್ನು ಡೌಜನ್ಸ್ ಫೀಚರ್ಸ್ನ ಚೆಕ್ ಮಾಡಿದ್ರೆ ಡೌಜನ್ಸ್ ಫೀಚರ್ಸ್ ಕೂಡ ಲೋವರ್ ಲೆವೆಲ್ ಇಂದ ಆಲ್ಮೋಸ್ಟ್ 900 ಪಾಯಿಂಟ್ಸ್ ರಿಕವರಿನ ಕಂಡು 40,900 ಹತ್ರ ಬಂದಿದೆ. ಈ ರಿಕವರಿನ ಫಾಲೋ ಮಾಡಿ ನಮ್ಮ ನಿಫ್ಟಿ ಫ್ಯೂಚರ್ ಅಂತಾನೆ ಕನ್ಸಿಡರ್ ಮಾಡೋ ಗಿಫ್ಟ್ ನಿಫ್ಟಿನಲ್ಲಿ ಕೂಡ ಒಂದು ಒಳ್ಳೆ ರಿಕವರಿ ಬಂದಿದೆ. ನಾವು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದು ಇಲ್ಲಿ ಅರೌಂಡ್ 150 ಪಾಯಿಂಟ್ಸ್ ಕರೆಕ್ಷನ್ ಕಂಡಿದ್ದಕ್ಕೆ ನಾವು ನಿಫ್ಟಿನಲ್ಲಿ ಗ್ಯಾಪ್ ಡೌನ್ ಓಪನಿಂಗ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಇಲ್ಲಿ ಗಿಫ್ಟ್ ನಿಫ್ಟಿ ಕೆಳಗಡೆ 24,820 ಹತ್ರದಿಂದ ಒಳ್ಳೆ ರಿಕವರಿ ಕಂಡು ಅರೌಂಡ್ 250 ಪಾಯಿಂಟ್ಸ್ ರಿಕವರಿನ ಕಂಡು ಈಗ 25,074 ಹತ್ರ ಬಂದಿದೆ. ಇದನ್ನ ಕನ್ಸಿಡರ್ ಮಾಡಿದ್ರೆ ನಾವು ನಿಫ್ಟಿನಲ್ಲಿ ಅಟ್ಲೀಸ್ಟ್ ಯಾವರೇಜ್ ಅಂದ್ರೂ 100 ಪಾಯಿಂಟ್ಸ್ ಗ್ಯಾಪ್ ಅಪ್ ಓಪನಿಂಗ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಗ್ಯಾಪ್ ಅಪ್ ಓಪನಿಂಗ್ ಅಂತಂದ್ರೆ ಡೈರೆಕ್ಟ್ ಆಗಿ ನಿಫ್ಟಿ ನಿಯರ್ 25,050 ಹತ್ರದಲ್ಲಿ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿಂದ ಓಪನ್ ಆದ್ಮೇಲೆ ಯಾವ ರೀತಿ ಟ್ರೇಡ್ ಮಾಡಬೇಕು ಅಂತಂದ್ರೆ ಸ್ಟಾರ್ಟಿಂಗ್ ಆಫ್ ದ ಡೇ ಅಥವಾ ಮೊದಲನೇ 45 ನಿಮಿಷದಲ್ಲಿ ಏನಾದ್ರೂ ಡಿಪ್ ಸಿಗುತ್ತಾ ಅಂತ ನಾವು ಕಾದು ನೋಡ್ಬೇಕಾಗುತ್ತೆ. ಇಲ್ಲಿ ಏನಾದ್ರೂ ಕೆಳಗಡೆ ಬಂದು ಇಲ್ಲಿ 2 ಗ್ರೀನ್ ಕ್ಯಾಂಡಲ್ ಆಗ್ಬೇಕಾಗುತ್ತೆ, ಬುಲ್ಲಿಶ್ ಗ್ರೀನ್ ಕ್ಯಾಂಡಲ್. 2 ಗ್ರೀನ್ ಕ್ಯಾಂಡಲ್ ಆದ್ಮೇಲೆ ಆ ಕ್ಯಾಂಡಲ್ಗಳ ಹೈಯಿಂದ ನಾವು ಸಿ ಪೊಸಿಷನ್ಸ್ ತಗೊಂಡ್ರೆ ಆ ಕ್ಯಾಂಡಲ್ ಲೋ ಅಲ್ಲಿ ಸ್ಟಾಪ್ ಲಾಸ್ ನ ಇಡಬೇಕಾಗುತ್ತೆ. ಈ ಸಿನಾರಿಯೋ ಏನಾದ್ರೂ ಗ್ಯಾಪ್ ಅಪ್ ಓಪನಿಂಗ್ ಆಗಿ ಕೆಳಗಡೆ ಬಂದು ರಿಕವರಿ ಕಾಣ್ತಾ ಇದ್ರೆ ಮಾತ್ರ. ಇಲ್ದಿದ್ರೆ ಓಪನಿಂಗ್ ಇಂದಾನೆ ನಾವು 15 ಮಿನಿಟ್ಸ್ ವೇಟ್ ಮಾಡಿ ಆ 15 ಮಿನಿಟ್ಸ್ ಕ್ಯಾಂಡಲ್ ಹೈ ಅಂದ್ರೆ ಇದು ಕೂಡ ಗ್ರೀನ್ ಕ್ಯಾಂಡಲ್ ಆಗಿರ್ಬೇಕು. ಗ್ರೀನ್ ಕ್ಯಾಂಡಲ್ ಆದ್ರೆ ಮಾರ್ಕೆಟ್ ಅಲ್ಲಿ ಬುಲ್ಲಿಶ್ ಮೂವ್ಮೆಂಟ್ ಇದೆ ಅಂತ. ಆಗ ಈ 15 ಮಿನಿಟ್ಸ್ ಇಂದ ನಾವು ಸಿ ಪೊಸಿಷನ್ಸ್ ನ ತಗೊಂಡು ಡೇ ಲೋನ್ ಅಲ್ಲಿ ಅರೌಂಡ್ 10 ಪಾಯಿಂಟ್ಸ್ ಗ್ರೇಸ್ ಪಾಯಿಂಟ್ಸ್ ನ ಇಟ್ಕೊಂಡು ನಾವು ಸ್ಟಾಪ್ ಲಾಸ್ ನ ಇಟ್ಕೋಬೇಕಾಗುತ್ತೆ. ಇಲ್ಲಿಂದ ಬರೋ ರಿಕವರಿ ನಿಫ್ಟಿನ ಶಾರ್ಟ್ ಕವರಿಂಗ್ ಜೊತೆನೆ 25,200 ಇಂದ 220 ಲೆವೆಲ್ ವರೆಗೆ ತಗೊಂಡು ಬರುತ್ತೆ. ಅಲ್ಲಿಂದ 25,200 220 ಸಸ್ಟೈನ್ ಆಯ್ತು ಅಂತಂದ್ರೆ ಲೈಫ್ ಟೈಮ್ ಹೈ ಹತ್ರ ಅದು 25,300 ಹತ್ರ ಲೈಫ್ ಟೈಮ್ ಹೈ 25,333 ಬರುತ್ತೆ. ಇಲ್ಲಿವರೆಗೆ ಬಂದು ಕ್ಲೋಸಿಂಗ್ ಕಾಣೋ ಚಾನ್ಸಸ್ ಇರುತ್ತೆ. ಓನ್ಲಿ ಈ ಸಿನಾರಿಯೋಗಳಲ್ಲಿ ಮಾತ್ರನೇ ನಾವು ಕಾಲ್ ಪೊಸಿಷನ್ಸ್ ತಗೊಳ್ಳೋಣ. ಪುಟ್ ಪೊಸಿಷನ್ಸ್ ಏನಾದರೂ ಇದ್ರೆ ಅದನ್ನ ನಾವು ನಿಫ್ಟಿ 24,080 ಬ್ರೇಕ್ ಆದ್ರೆ ಮಾತ್ರನೇ ನೋಡೋಣ. ಇಲ್ದಿದ್ರೆ ಆದಷ್ಟು ನಾವು ಕಾಲ್ ಪೊಸಿಷನ್ಸ್ ಅಲ್ಲೇ ಟ್ರೈ ಮಾಡೋಣ. ಇದು ನಿಫ್ಟಿ ಆಯ್ತು. ಈಗ ಬ್ಯಾಂಕ್ ನಿಫ್ಟಿ ಬರೋಣ. ನಿಫ್ಟಿ 100 ಪಾಯಿಂಟ್ಸ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಂಗಿದ್ರೆ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಅಟ್ಲೀಸ್ಟ್ 200 to 300 ಪಾಯಿಂಟ್ಸ್ ಗ್ಯಾಪ್ ಅಪ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ 51,010 ಹತ್ರ ಬರ್ತಾ ಇದೆ. ಗ್ಯಾಪ್ ಅಪ್ ಓಪನಿಂಗ್ ನಿಯರ್ 51,200 to 300 ಲೆವೆಲ್ ಅಲ್ಲೇ ಬರ್ಬೋದು. ಬ್ಯಾಂಕ್ ನಿಫ್ಟಿ ಇದು ತುಂಬಾ ಕಂಜೆಸ್ಟೆಡ್ ಲೆವೆಲ್ ಆಗಿದೆ. ಇಲ್ಲಿ ಆಲ್ವೇಸ್ ಬ್ಯಾಂಕ್ ನಿಫ್ಟಿ ಸೈಡ್ ವೇಸ್ ಅಥವಾ ಅಬ್ನಾರ್ಮಲ್ ಮೂವ್ ಕೊಡ್ತಾ ಇದೆ. ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಬ್ಯಾಂಕ್ ನಿಫ್ಟಿ ಯಾವಾಗ 51,550 ಇದನ್ನ ಇಂಪಾರ್ಟೆಂಟ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ. 51,550 ಬ್ಯಾಂಕ್ ನಿಫ್ಟಿ ಕ್ರಾಸ್ ಆದ್ರೆ ಆಗ ಮಾತ್ರನೇ ನಾವು ಇಲ್ಲಿ ಸಿ ಪೊಸಿಷನ್ಸ್ ನ ಟ್ರೈ ಮಾಡೋಣ. ಈ ಲೆವೆಲ್ ಇಂದ ಬ್ಯಾಂಕ್ ನಿಫ್ಟಿನಲ್ಲಿ ಸುಲಭವಾಗಿ ಶಾರ್ಟ್ ಕವರಿಂಗ್ ಟುವರ್ಡ್ಸ್ 51,800 950 ವರೆಗೂ ತಗೊಂಡು ಬರುತ್ತೆ. 800 ಮೇಲೆ ನಮ್ಮ ಸ್ಟಾಪ್ ಲಾಸ್ ನ ಟ್ರೈಲ್ ಮಾಡ್ತಾ ಯಾವುದೇ ಲೆವೆಲ್ ಅಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದು. ಇನ್ನು ಈ ಲೆವೆಲ್ ಕೆಳಗಡೆ 51,000 ವರೆಗೂ ನಾವು ಯಾವುದೇ ಪೊಸಿಷನ್ಸ್ ನ ತಗೊಳ್ಳೋದು ಬೇಡ. ಏನಾದ್ರೂ ಬ್ಯಾಂಕ್ ನಿಫ್ಟಿ ಕೆಳಗಡೆ ಬಂದು 50,900 ಕೆಳಗಡೆ ಬಂದ್ರೆ ಆಗ ಬೇಕಾದ್ರೆ ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡೋಣ. ಸ್ಟಾಪ್ ಲಾಸ್ ಇಲ್ಲಿಂದ 150-200 ಪಾಯಿಂಟ್ಸ್ ಮೇಲೆ ಅದು 51,050 ಲೆವೆಲ್ ಅಲ್ಲಿ ಅಥವಾ 100 ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ನ ಇಟ್ಟು ಇಲ್ಲಿ ಪುಟ್ ಪೊಸಿಷನ್ಸ್ ತಗೋಬಹುದು. 50,900 ಕೆಳಗಡೆ ಬಂದ್ರೆ ಮಾತ್ರ. ಆಗ ಬೇಕಾದ್ರೆ ಅರೌಂಡ್ 400 to 500 ಪಾಯಿಂಟ್ಸ್ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಡೌನ್ ಮೂವ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಸದ್ಯಕ್ಕೆ ಮಾತ್ರ ನಾವು ಬ್ಯಾಂಕ್ ನಿಫ್ಟಿನಲ್ಲಿ 51,550 ಮೇಲೆನೆ ಕಾಲ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡೋಣ. ನಿಫ್ಟಿನಲ್ಲಿ ಒಳ್ಳೆ ಮೂವ್ಮೆಂಟಮ್ ಸಿಗೋ ಚಾನ್ಸಸ್ ಹೆಚ್ಚಾಗಿದೆ. ಈ ಲೆವೆಲ್ಗಳನ್ನ ಇಟ್ಕೊಂಡು ನಾವು 12th ಸೆಪ್ಟೆಂಬರ್ ಟ್ರೇಡ್ ಮಾಡೋಣ.
ಸೊ ಇಷ್ಟು ಹೇಳ್ತಾ ಇವಾಗಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಸಂಜೆಯ ವಿಡಿಯೋ ಬರೋವರೆಗೂ ನಿಮಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.